ಸರ್ ಈಗ ಗಿಲ್ಲಿ ಬಡವನ ಶ್ರೀಮಂತನ ಆ, ತೋರಿಕೆಗೋಸ್ಕರ ಈ ಥರ ಬಿಹೇವ್ ಮಾಡ್ತಾರ, ನಾಟಕೀಯನ ಇದೆಲ್ಲವನ್ನು ಕಂಡಂಗೆ? ಇಲ್ಲ ಇಲ್ಲ, ನನಗೆ ಅನ್ಕೊಂಡಿರ್ಬೋದು ಅವನು ಬಡವ 100% ಪ್ರೀತಿಲಿ ಮಾತ್ರ ತುಂಬ ಶ್ರೀಮಂತ ಸರ್. ಸಿಂಪಲ್ ಅನ್ನೋ ಎಕ್ಸಾಂಪಲ್ ಇದೆಯಲ್ಲ, ಅದು ಸಿಂಪಲ್. ಯಾಕಂದ್ರೆ ನನ್ನ ರೂಮಲ್ಲಿ ಬರಬೇಕಾದಾಗ ನಾನು ಅವ್ನು ಕಾರ್ ತಗೊಂಡಾಗಲೂ ನನಗೆ ಅದು ಫೀಲ್ ಇರಲಿಲ್ಲ. ಆಮೇಲೆ ನಾನು ಭರ್ಜರಿ ಬ್ಯಾಚುಲರ್ಸ್ಗೆ ಹೋಗಿದ್ದೀನಿ, ಡಿ ಕೆಡ್ಲಿ ಹೋಗಿದ್ದೀನಿ, ಕಾಮಿಡಿ ಕಲ್ಲಡುಗಳಿಗೆ ಎಲ್ಲ ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಂತಲೂ ಇಲ್ಲ. ನನ್ನ ಜೊತೆಲೆ ಚಾಪೆಲ್ ಮಲ್ಕತ್ತಿದ್ದ, ನನ್ನ ಜೊತೆಲೆ ನೆಲದ ಮೇಲೆ ಕೂತ್ಕೊ ಊಟ ಮಾಡ್ತಿದ್ದ. ನಾವು ಹಂಗೆ ಇದ್ದೀವಿ ಸರ್, ನಾವೆಲ್ಲ ಸಿಂಪಲ್. ಯಾಕಂದ್ರೆ ನಾವು ಬೆಳೆದು ಬಂದಿರೋ ದಾರಿನೇ ಕಷ್ಟದ ದಾರಿ. ಹಾಗಾಗಿ ಅಹಂಕಾರ ಅನ್ನೋ ಪದ ನಮ್ಮ ಬೆನ್ನಿಂದೆ ಬರೋಲ್ಲ, ನಮ್ಮ ಕಣ್ಣು ಮುಂದೆನೂ ಬರೋಲ್ಲ. ಅದು ನ್ಯಾಚುರಲ್. ಸರ್ ಈಗ ಗಿಲ್ಲಿ ಬಡವನ ಶ್ರೀಮಂತನ ಆ, ತೋರಿಕೆಗೋಸ್ಕರ ಈ ಥರ ಬಿಹೇವ್ ಮಾಡ್ತಾರ, ನಾಟಕೀಯನ ಇದೆಲ್ಲವನ್ನು ಕಂಡಂಗೆ? ಇಲ್ಲ ಇಲ್ಲ, ನನಗೆ ಅನ್ಕೊಂಡಿರ್ಬೋದು ಅವನು ಬಡವ 100% ಪ್ರೀತಿಲಿ ಮಾತ್ರ ತುಂಬ ಶ್ರೀಮಂತ ಸರ್. ಸಿಂಪಲ್ ಅನ್ನೋ ಎಕ್ಸಾಂಪಲ್ ಇದೆಯಲ್ಲ, ಅದು ಸಿಂಪಲ್. ಯಾಕಂದ್ರೆ ನನ್ನ ರೂಮಲ್ಲಿ ಬರಬೇಕಾದಾಗ ನಾನು ಅವ್ನು ಕಾರ್ ತಗೊಂಡಾಗಲೂ ನನಗೆ ಅದು ಫೀಲ್ ಇರಲಿಲ್ಲ. ಆಮೇಲೆ ನಾನು ಭರ್ಜರಿ ಬ್ಯಾಚುಲರ್ಸ್ಗೆ ಹೋಗಿದ್ದೀನಿ, ಡಿ ಕೆಡ್ಲಿ ಹೋಗಿದ್ದೀನಿ, ಕಾಮಿಡಿ ಕಲ್ಲಡುಗಳಿಗೆ ಎಲ್ಲ ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಂತಲೂ ಇಲ್ಲ. ನನ್ನ ಜೊತೆಲೆ ಚಾಪೆಲ್ ಮಲ್ಕತ್ತಿದ್ದ, ನನ್ನ ಜೊತೆಲೆ ನೆಲದ ಮೇಲೆ ಕೂತ್ಕೊ ಊಟ ಮಾಡ್ತಿದ್ದ. ನಾವು ಹಂಗೆ ಇದ್ದೀವಿ ಸರ್, ನಾವೆಲ್ಲ ಸಿಂಪಲ್. ಯಾಕಂದ್ರೆ ನಾವು ಬೆಳೆದು ಬಂದಿರೋ ದಾರಿನೇ ಕಷ್ಟದ ದಾರಿ. ಹಾಗಾಗಿ ಅಹಂಕಾರ ಅನ್ನೋ ಪದ ನಮ್ಮ ಬೆನ್ನಿಂದೆ ಬರೋಲ್ಲ, ನಮ್ಮ ಕಣ್ಣು ಮುಂದೆನೂ ಬರೋಲ್ಲ. ಅದು ನ್ಯಾಚುರಲ್. ಸರ್ ಈಗ ಗಿಲ್ಲಿ ಬಡವನ ಶ್ರೀಮಂತನ ಆ, ತೋರಿಕೆಗೋಸ್ಕರ ಈ ಥರ ಬಿಹೇವ್ ಮಾಡ್ತಾರ, ನಾಟಕೀಯನ ಇದೆಲ್ಲವನ್ನು ಕಂಡಂಗೆ? ಇಲ್ಲ ಇಲ್ಲ, ನನಗೆ ಅನ್ಕೊಂಡಿರ್ಬೋದು ಅವನು ಬಡವ 100% ಪ್ರೀತಿಲಿ ಮಾತ್ರ ತುಂಬ ಶ್ರೀಮಂತ ಸರ್. ಸಿಂಪಲ್ ಅನ್ನೋ ಎಕ್ಸಾಂಪಲ್ ಇದೆಯಲ್ಲ, ಅದು ಸಿಂಪಲ್. ಯಾಕಂದ್ರೆ ನನ್ನ ರೂಮಲ್ಲಿ ಬರಬೇಕಾದಾಗ ನಾನು ಅವ್ನು ಕಾರ್ ತಗೊಂಡಾಗಲೂ ನನಗೆ ಅದು ಫೀಲ್ ಇರಲಿಲ್ಲ. ಆಮೇಲೆ ನಾನು ಭರ್ಜರಿ ಬ್ಯಾಚುಲರ್ಸ್ಗೆ ಹೋಗಿದ್ದೀನಿ, ಡಿ ಕೆಡ್ಲಿ ಹೋಗಿದ್ದೀನಿ, ಕಾಮಿಡಿ ಕಲ್ಲಡುಗಳಿಗೆ ಎಲ್ಲ ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಂತಲೂ ಇಲ್ಲ. ನನ್ನ ಜೊತೆಲೆ ಚಾಪೆಲ್ ಮಲ್ಕತ್ತಿದ್ದ, ನನ್ನ ಜೊತೆಲೆ ನೆಲದ ಮೇಲೆ ಕೂತ್ಕೊ ಊಟ ಮಾಡ್ತಿದ್ದ. ನಾವು ಹಂಗೆ ಇದ್ದೀವಿ ಸರ್, ನಾವೆಲ್ಲ ಸಿಂಪಲ್. ಯಾಕಂದ್ರೆ ನಾವು ಬೆಳೆದು ಬಂದಿರೋ ದಾರಿನೇ ಕಷ್ಟದ ದಾರಿ. ಹಾಗಾಗಿ ಅಹಂಕಾರ ಅನ್ನೋ ಪದ ನಮ್ಮ ಬೆನ್ನಿಂದೆ ಬರೋಲ್ಲ, ನಮ್ಮ ಕಣ್ಣು ಮುಂದೆನೂ ಬರೋಲ್ಲ. ಅದು ನ್ಯಾಚುರಲ್. ಥ್ಯಾಂಕ್ ಯು ಸೂರ್ಯವಂಶ್ ಅವರೇ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಗಿಲ್ಲಿ ನಟ ಅವರ ಆಪ್ತ ಸ್ನೇಹಿತರು. ಬರೋಬ್ಬರಿ ಒಂದು 7 ವರ್ಷಗಳ ಜೊತೆಗೆ ಕಾಲ ಅವ್ರ ಜೊತೆಗೆ ಜರ್ನಿ ಮಾಡಿರ್ತಕ್ಕಂಥ ಅವರ ಎಲ್ಲ ಸ್ಕಿಟ್ಗಳಲ್ಲಿ ಕೂಡ ಭಾಗಿಯಾಗಿದ್ದಂತಹ ಸೂರ್ಯವಂಶಿ ಅವರ ಮಾತಾಗಿರ್ತಕ್ಕಂಥದ್ದು. ಗೆದ್ದು ಬಾ ಗಿಲ್ಲಿ ಅನ್ನುವಂಥ ಸಾಂಗ್ನು ಕೂಡ ಈಗ ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಅಗೇನ್, TV9 ಬೆಂಗಳೂರು.